ಮೈಸೂರಲ್ಲಿ ನಕಲಿ ಒಡವೆಯನ್ನ ಗಿರವಿ ಇಟ್ಟು 56 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತ ಘಟನೆ ನಡೆದಿದೆ. ಬ್ಯಾಂಕ್ ಒಂದಕ್ಕೆ ನಕಲಿ ಒಡವೆಯನ್ನ ಗಿರವಿ ಇಟ್ಟು 56 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತ ಘಟನೆ. ಮರ್ಕೆಂಟೈಲ್ ಅನ್ನುವಂತ ಬ್ಯಾಂಕ್ಗೆ ಮೋಸ ಮಾಡಿದ್ದಾರೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಬ್ಯಾಂಕ್ ಇದೆ. ಸುಮಾರು 782 ಗ್ರಾಂ ಚಿನ್ನಾಭರಣವನ್ನು ಗಿರವಿ ಇಟ್ಟು 56,78,000 ರೂಪಾಯಿ ಸಾಲ ಪಡ್ಕೊಂಡಿದ್ದಾರೆ. ನಂತರ ಅದನ್ನ ಮೌಲ್ಯಮಾಪನ ಮಾಡಿದಾಗ ಗೊತ್ತಾಗಿದೆ ಅದು ನಕಲಿ ಒಡವೆ ಅಂತ. ಮೈಸೂರಿನ ಅಬ್ದುಲ್ ಜಮೀಲ್, ಸಾಗರ್, ಪುಟ್ಟರಾಜು, ರವಿಕುಮಾರ್, ದಿವ್ಯಾ, ನಾಗರತ್ನ ರೆಡ್ಡಿ ಇವರೆಲ್ಲ ಸೇರ್ಕೊಂಡು ಮೋಸ ಮಾಡಿರೋದು. ಸದ್ಯ ಈ ಕೇಸಿಗೆ ಸಂಬಂಧಿಸಿದಂತೆ FIR ಆಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬ್ಯಾಂಕಿನ ಮುಖ್ಯಸ್ಥ ಸುರೇಶ್ ಕಣ್ಣನ್ ಎಂಬುವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಬ್ಯಾಂಕ್ನ ಮೌಲ್ಯಮಾಪಕ ಕೂಡ ಈ ಆರೋಪಿಗಳ ಜೊತೆಗೆ ಸೇರ್ಕೊಂಡಿದ್ದ ಅಂತ ತನಿಖೆಯ ಸಂದರ್ಭದಲ್ಲಿ ಆ ವಿಚಾರ ಗೊತ್ತಾಗಿದೆ. ಫೇಕ್ ಗೋಲ್ಡ್ ಅನ್ನ ಕೊಟ್ಟರು ಕೂಡ, ನಕಲಿ ಒಡವೆಯನ್ನ ಕೊಟ್ಟರು ಕೂಡ ಮೌಲ್ಯಮಾಪಕ ಇದು ಅಸಲಿ ಅನ್ನೋ ರೀತಿಯಲ್ಲಿ ಆ ಒಡವೆಯನ್ನ ಇಟ್ಕೊಂಡು ಸಾಲ ಕೊಟ್ಟಿರೋದು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದರೋಡೆ ಕೇಸುಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ಕೂಡ ಚಿನ್ನದ ಅಂಗಡಿಗಳನ್ನ ಗುರಿಯಾಗಿರಿಸಿ ದರೋಡೆ ಮಾಡಲಾಗ್ತಾ ಇದೆ. ಈಗ ಬರ್ತಾ ಇರುವಂತಹ ಸುದ್ದಿ ಇದು ಉಡುಪಿಗೆ ಸಂಬಂಧಿಸಿ. ಕಾಂಗ್ರೆಸ್ ಮುಖಂಡನ ಮನೆಯಲ್ಲಿ ಚಿನ್ನ ಕಳ್ಳತನ ಆಗಿದೆ. ಉಡುಪಿಯ ಕಾಂಗ್ರೆಸ್ ಮುಖಂಡ ದಿವಾಕರ್ ಶೆಟ್ಟಿ ಎಂಬುವರ ಮನೆಯಲ್ಲಿ ಚಿನ್ನ ಕಳ್ಳತನ ಆಗಿರೋದು. ಕೋಟಿ ಮೌಲ್ಯದ ಚಿನ್ನ ಲೂಟಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಬಾಗಿಲು ಮುರಿದು ಕಳ್ಳತನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಮನೆ ಇದೆ. ಕಳೆದ ಕೆಲ ದಿನಗಳಿಂದ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಚಿನ್ನ ಕಳ್ಳತನ ಕೇಸನ್ನು ಗಮನಿಸಿದ್ರೆ ಒಂದು ಸಿಮಿಲಾರಿಟಿಯನ್ನು ನೀವು ನೋಡಬಹುದು. ಎಲ್ಲವೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ. ಅದು ವಿಜಯಪುರದ ಚಡಚಣ ಇರಬಹುದು, ಬೆಂಗಳೂರಿನ ನೆಲಮಂಗಲ ಇರಬಹುದು, ಈಗ ಉಡುಪಿ ಇರಬಹುದು. ಉಡುಪಿಯಲ್ಲೂ ಕೂಡ ಚಿನ್ನ ಕಳ್ಳತನ ಆಗಿರೋದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಮನೆ. ಎಲ್ಲ ಕೇಸುಗಳಿಗೂ ಕೂಡ ಪರಸ್ಪರ ಹೋಲಿಕೆ ಇದೆ. ಸದ್ಯ ಉಡುಪಿಯಲ್ಲಾಗಿರುವಂತಹ ಘಟನೆ ದಿವಾಕರ್ ಶೆಟ್ಟಿ ಎಂಬ ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ. ಇನ್ನು ಉಡುಪಿ ಪಕ್ಕದ ಪಡುಬಿದ್ರಿಯಲ್ಲೂ ಕೂಡ 2 ದಿನಗಳ ಹಿಂದೆ ಚಿನ್ನ ಕಳ್ಳತನ ಆಗಿದೆ. ವ್ಯಕ್ತಿಯೊಬ್ಬರ ಮನೆಯಲ್ಲಿ 560 ಗ್ರಾಂ ಚಿನ್ನ ಕದ್ದಿದ್ದಾರೆ ಕಳ್ಳರು. ಪಡುಬಿದ್ರಿ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಬರುತ್ತೆ. 84 ಲಕ್ಷ ರೂಪಾಯಿ ಮೌಲ್ಯದ 560 ಗ್ರಾಂ ಚಿನ್ನ ಕದ್ದೊಯ್ದಿದ್ದಾರೆ ಕಳ್ಳರು. ಉಡುಪಿ ಮತ್ತು ಪಡುಬಿದ್ರಿ 2 ಕಡೆಯಾಗಿದೆ. ಉಡುಪಿ ಜಿಲ್ಲೆಗೆ ಸಂಬಂಧಿಸಿ ಒಂದು ಕಡೆ 560 ಗ್ರಾಂ, ಮತ್ತೊಂದು ಕಡೆ ಸರಿಯಾದಂತ ಮೌಲ್ಯದ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲೂ ಕೂಡ ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.